ನಾವು ಬಿಪಿಎಲ್ ನೂರು ಅವರು ಎಪಿಎಲ್ ನೂರು ಇದು ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ಸದ್ಯ ಕೇಳಿ ಬರ್ತಿರೋ ಮಾತು. ಕಣದಲ್ಲಿರೋರೇ ಇಬ್ರು. ಹಾಗಾದ್ರೆ ಇಬ್ಬರಲ್ಲಿ ಬಡವರು ಯಾರು, ಶ್ರೀಮಂತರು ಯಾರು? ಇಲ್ಲಿದೆ ನೋಡಿ ಬಿಪಿಎಲ್ ಎಪಿಎಲ್ ಫೈಟ್ ಫುಲ್ ಡೀಟೇಲ್. ಕಲಬುರಗಿಯ ಲೋಕಸಭಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ವರ್ಸಸ್ ಉಮೇಶ್ ಜಾಧವ್ ನಡುವಿನ ಫೈಟ್ ತಾರಕಕ್ಕೇರುತ್ತಿದೆ. ದಿನಕ್ಕೊಂದು ಡೈಲಾಗ್ ಹೊಡೆಯೋ ಕೈ ಕಮಲ ನಾಯಕರು ಇದೀಗ ಬಿಪಿಎಲ್ ಎಪಿಎಲ್ ಫೈಟ್ ಶುರು ಹಚ್ಚಿಕೊಂಡಿದ್ದಾರೆ. ಹಣ ಕೊಟ್ಟು ಶಾಸಕರನ್ನ ಖರೀದಿ ಮಾಡುವಷ್ಟು ಸಿರಿವಂತರು ನಾವಲ್ಲ. ಕಾರಣ ನಾವೆಲ್ಲ ಬಿಪಿಎಲ್ ನೂರು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಉಮೇಶ್ ಜಾಧವ್ಗೆ ಟಾಂಗ್ ಕೊಟ್ರು. ಮೊದಲನೇದು, ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಏನು ಮಾಡೋದಿಲ್ಲ. ಒಂದನೇದು. ಎರಡನೇದು, ನಾವೆಲ್ಲ ಬಿಪಿಎಲ್ MLAಗಳೇ ಇದ್ದೀವಿ. ಎಲ್ಲಿಂದ ತರೋದಲ್ಲಿ ಅಂಥದ್ದು ನಾವು ಅಂಥದ್ದು ದುಸ್ಸಾಹಸಕ್ಕೆ ಕೈಯೇ ಹಾಕಿದವರಲ್ಲ. ವಿ ಆರ್ ಫಾರ್ ಕಾನ್ಸ್ಟಿಟ್ಯೂಷನ್, ಬೈ ದ ಕಾನ್ಸ್ಟಿಟ್ಯೂಷನ್ ಅಂತ. ಈ ಆಪರೇಷನ್ ಹಸ್ತ ಅನ್ನೋದು ನಾವು ಮಾಡೋದೇ ಇಲ್ಲ. ಇನ್ನು ಪ್ರಿಯಾಂಕ್ ಖರ್ಗೆ ಹೇಳಿರೋ ಬಿಪಿಎಲ್ ಮಾತಿಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ನೈಸ್ ಆಗಿಯೇ ಉತ್ತರ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ನವರ ಕಥೆ ನನಗೆಲ್ಲ ಗೊತ್ತಿದೆ. ಕೇವಲ ಎಲೆಕ್ಷನ್ ಬಂದಾಗ ಮಾತ್ರ ನಾವು ಬಿಪಿಎಲ್ ನವರು ಅಂತಾರೆ. ಚುನಾವಣೆ ಮುಗಿದ ಮೇಲೆ ಅವರೇ ಎಪಿಎಲ್ ಆಗ್ತಾರೆ, ಶ್ರೀಮಂತರು ಆಗ್ತಾರೆ. ನೋಡ್ತಾ ಇರಿ, ಕೆಲ ದಿನಗಳಲ್ಲಿ ಜನರೇ ಕಾಂಗ್ರೆಸ್ಗೆ ಹೆಂಗ್ ಉತ್ತರ ಕೊಡ್ತಾರೆ ಅಂದ್ರು. ಜನರಿಗೆ ಗೊತ್ತದ ಬಿಪಿಎಲ್ ಕಾರ್ಡ್ದವ್ರು ಯಾರ, ಅಂತೋದವ್ರು ಯಾರು ಎಲ್ಲರಿಗೂ. ಪ್ರಿಯಾಂಕ್ ಖರ್ಗೆ ಅವ್ರು ನಾವು ಬಿಪಿಎಲ್ ಕಾರ್ಡ್ ಹೋಲ್ಡರ್ ಅಂದ್ರೆ ಮತ್ತೆ ಬಿಪಿಎಲ್ ಕಾರ್ಡ್ದವ್ರು ಎಲ್ಲಿ ಹೋಗ್ಬೇಕು ನನಗೆ ಗೊತ್ತಿಲ್ಲ. ಜನರಿಗೆ ಗೊತ್ತದ ಯಾರು ಬಿಪಿಎಲ್ ಯಾರು ಅಂತೋದಾರ ಎಲ್ಲರೂ ಅವ್ರಿಗೆ ಗೊತ್ತದ. ಬಿಪಿಎಲ್ ಈಗ ಎಲೆಕ್ಷನ್ ಟೈಮ್ನಾಗ ನಾವು ಬಿಪಿಎಲ್ ಆಗ್ತೀವಿ, ಆಮೇಲೆ ಎಪಿಎಲ್ ಆಗ್ತೀವಿ ನಾವು. ಅವ್ರ ಉದ್ದೇಶ ಅಂದ್ರೆ ಈಗ ಎಲೆಕ್ಷನ್ ಬಂದಾಗ ನಾವು ಬಿಪಿಎಲ್ ಅಂತ ಹೇಳ್ತಾರೆ, ಎಲೆಕ್ಷನ್ ಆದ್ಮೇಲೆ ನಾವು ಎಪಿಎಲ್ ನಾವು ಸೂಪರ್ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಗೊತ್ತದ. ಎಲೆಕ್ಷನ್ ಸಮೀಪ ಬಂದ ಕೂಡಲೇ ನಾವು ಬಿಪಿಎಲ್ ನಾವು ಜನರು 20 ಆಗ್ತದೆ ನಮ್ಮ ಸೇವಕರು ಅಂತ ಹೇಳ್ತಾರೆ. ಇತಿಹಾಸದಾಗ ನೋಡ್ರಿ, ಹಿಂದೆ 6 ವರ್ಷದಾಗ ಎಲ್ಲರ ಆಕ್ಟಿವಿಟೀಸ್ ತೆಗೆಸಿ ನೋಡ್ಸ್ರಿ, ಎಷ್ಟು ಜನ ಸಂಘಟ ಯಾರು ಸಂಘಟರ ಯಾರು ಬಿಪಿಎಲ್ ಎಪಿಎಲ್ ಗೊತ್ತದ. ಈ ಎಲೆಕ್ಷನ್ ಸಮೀಪ ಬರ್ತಾವ. ಒಟ್ಟಾರೆ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿರೋ ಕೈಕಮಲ ನಾಯಕರ ಎಕ್ಸಾಮ್ ಏಪ್ರಿಲ್ 23ಕ್ಕೆ ನಡೆಯಲಿದೆ. ಹೀಗಾಗಿ ಯಾರು ಪಾಸ್ ಯಾರು ಫೇಲ್ ಅನ್ನೋದಕ್ಕೆ ಜನರೇ ಮಾರ್ಕ್ಸ್ ಕೊಡ್ತಾರೆ. ಗೋಪಾಲ್ ಕುಲಕರ್ಣಿ, TV5, ಕಲಬುರಗಿ.